ಸ್ನೇಹಿತರೆ, ಒಂದು ಕ್ಷಣ ನಿಮ್ಮನ್ನು ನೀವು ಒಂದು ವಿಚಿತ್ರ ಜೈಲಿನೊಳಗೆ ಇದ್ದೀರಿ ಎಂದು ಕಲ್ಪನೆ ಮಾಡಿ. ನಿಮ್ಮ ಮುಂದೆ ನೂರಾರು ಬಗೆಯ ರುಚಿಕರವಾದ ಆಹಾರಗಳಿವೆ. ನಿಮಗೆ ಬೇಕಾದಷ್ಟು ತಿನ್ನಬಹುದು. ಯಾರೂ ನಿಮ್ಮನ್ನು ತಡೆಯುವುದಿಲ್ಲ. ಆದರೆ ಒಂದು ಸಮಸ್ಯೆ ಇದೆ. ನಿಮ್ಮ ಕೆಳಗೆ ಇನ್ನೂ 200ಕ್ಕೂ ಹೆಚ್ಚು ಜನ ಇದ್ದಾರೆ. ಅವರ ಬದುಕು ನಿಮ್ಮ ನಿರ್ಧಾರದ ಮೇಲೆ ನಿಂತಿದೆ. ನೀವು ನಿಮ್ಮ ಪಾಲಿನಷ್ಟು ಮಾತ್ರ ತಿನ್ನುತ್ತೀರಾ, ಅಥವಾ ಮೊದಲು ನಾನು ಬದುಕಬೇಕು ಎಂದು ಎಲ್ಲವನ್ನೂ ನಿಮ್ಮದಾಗಿಸಿಕೊಳ್ಳುತ್ತೀರಾ? ಸ್ನೇಹಿತರೆ, ಇದು ಕೇವಲ ಒಂದು ಜೈಲಿನ ಕಥೆಯಲ್ಲ. ಇದು ನಮ್ಮ ಸಮಾಜದ ಕಥೆ, ನಮ್ಮ ಸ್ವಾರ್ಥದ ಕಥೆ, ಮತ್ತು ನಾವು ಅಧಿಕಾರ ಪಡೆದಾಗ ಹೇಗೆ ಬದಲಾಗುತ್ತೇವೆ ಎಂಬ ಕಥೆ. ಇವತ್ತಿನ ಸಿನಿಮಾ ದ ಪ್ಲಾಟ್ಫಾರ್ಮ್. ಮತ್ತು ನಂಬಿ, ಈ ಕಥೆಯ ಕೊನೆಯ 10 ನಿಮಿಷಗಳು ನಿಮ್ಮ ಮೆದುಳನ್ನು ಸಂಪೂರ್ಣವಾಗಿ ಗೊಂದಲಕ್ಕೀಡು ಮಾಡುತ್ತವೆ. ಕಥೆ ಆರಂಭವಾಗುವುದು ಗೋರೆಂಗ್ ಎಂಬ ವ್ಯಕ್ತಿಯಿಂದ. ಅವನು ನಿಧಾನವಾಗಿ ತನ್ನ ಕಣ್ಣುಗಳನ್ನು ತೆರೆಯುತ್ತಾನೆ. ಮೊದಲಿಗೆ ಅವನಿಗೆ ತಾನು ಎಲ್ಲಿದ್ದಾನೆ ಎಂಬುದೇ ಅರ್ಥವಾಗುವುದಿಲ್ಲ. ಸುತ್ತಲೂ ನೋಡುತ್ತಾನೆ. ಬೂದು ಬಣ್ಣದ ಗೋಡೆಗಳು, ಒಂದು ಹಾಸಿಗೆ, ಒಂದು ವಾಶ್ ಬೇಸಿನ್, ಒಂದು ಟಾಯ್ಲೆಟ್, ಅಷ್ಟೇ. ಆದರೆ ಕೋಣೆಯ ಮಧ್ಯದಲ್ಲಿರುವ ಒಂದು ದೊಡ್ಡ ಚೌಕಾಕಾರದ ರಂಧ್ರ ಅವನ ಗಮನ ಸೆಳೆಯುತ್ತದೆ. ಅದು ನೇರವಾಗಿ ಕೆಳಗೆ ಹೋಗುತ್ತದೆ. ಎಷ್ಟು ಆಳಕ್ಕೆ ಹೋಗುತ್ತದೆ ಎಂಬುದೇ ಕಾಣುವುದಿಲ್ಲ. ಮೇಲಕ್ಕೂ ನೋಡುತ್ತಾನೆ. ಅಲ್ಲಿಯೂ ಅದೇ ಪರಿಸ್ಥಿತಿ. ಅಂತ್ಯ ಕಾಣುವುದಿಲ್ಲ. ಈ ಜಾಗ ಸಾಮಾನ್ಯ ಜೈಲು ಅಲ್ಲ ಎಂಬುದು ಅವನಿಗೆ ತಕ್ಷಣವೇ ಅರ್ಥವಾಗುತ್ತದೆ. ಅವನು ಎದ್ದು ನಿಲ್ಲುತ್ತಾನೆ. ಆಗ ಕೋಣೆಯ ಇನ್ನೊಂದು ಬದಿಯಲ್ಲಿರುವ ಒಬ್ಬ ವೃದ್ಧನ ಕುಳಿತಿರುವ ಒಬ್ಬ ವೃದ್ಧನನ್ನು ಗಮನಿಸುತ್ತಾನೆ. ಅವನ ಹೆಸರು ಟ್ರಿಮಗಾಸಿ. ಟ್ರಿಮಗಾಸಿಯ ಮುಖದಲ್ಲಿ ಒಂದು ವಿಚಿತ್ರ ನಗು ಇದೆ. ಅವನು ಇಲ್ಲಿ ಬಹಳ ವರ್ಷಗಳಿಂದ ಇದ್ದಂತೆ ಕಾಣುತ್ತಾನೆ. ಗೋರೆಂಗ್ ಅವನನ್ನು ನೋಡಿ ಕೇಳುತ್ತಾನೆ, ಇದು ಯಾವ ಜಾಗ? ಟ್ರಿಮಗಾಸಿ ನಗುತ್ತಾನೆ. ನಂತರ ಶಾಂತವಾಗಿ ಹೇಳುತ್ತಾನೆ, ನೀನು ಹೊಸವನು ಅಲ್ವಾ? ಗೋರೆಂಗ್ ತಲೆಯಾಡಿಸುತ್ತಾನೆ. ಅಷ್ಟರಲ್ಲಿ ಟ್ರಿಮಗಾಸಿ ಮತ್ತೊಂದು ಮಾತು ಹೇಳುತ್ತಾನೆ, ಆಗಾಗ ನೀನು ಇನ್ನೂ ಮಾನವನಾಗಿದ್ದೀಯಾ? ಸ್ನೇಹಿತರೆ, ಈ ಮಾತಿನ ಅರ್ಥ ನಮಗೆ ಈಗ ಗೊತ್ತಾಗುವುದಿಲ್ಲ. ಆದರೆ ಕೆಲವೇ ಗಂಟೆಗಳಲ್ಲಿ ಅದರ ಅರ್ಥ ಎಷ್ಟು ಭಯಾನಕವೋ ಗೊತ್ತಾಗುತ್ತದೆ. ಗೋರೆಂಗ್ ಇನ್ನೂ ಪ್ರಶ್ನೆಗಳನ್ನು ಕೇಳುತ್ತಾನೆ. ಆದರೆ ಟ್ರಿಮಗಾಸಿ ಉತ್ತರಿಸುವುದಿಲ್ಲ. ಅವನು ಕೇವಲ ಕಾಯುತ್ತಾನೆ. ಏನನ್ನು? ಗೋರೆಂಗ್ಗೆ ಅರ್ಥವಾಗದ ಯಾವುದನ್ನು. ಹಠಾತ್ತನೆ ಒಂದು ಭಾರೀ ಯಂತ್ರದ ಶಬ್ದ ಕೇಳಿಸುತ್ತದೆ. ಗೋರೆಂಗ್ ಬೆಚ್ಚಿ ಬೀಳುತ್ತಾನೆ. ಮೇಲಿನಿಂದ ಏನೋ ದೊಡ್ಡ ವಸ್ತು ಕೆಳಗೆ ಬಡುತ್ತಿದೆ. ಕೆಲವೇ ಕ್ಷಣಗಳಲ್ಲಿ ಅದು ಅವರ ಮಹಡಿಗೆ ತಲುಪುತ್ತದೆ. ಗೋರೆಂಗ್ ನೋಡಿದ ದೃಶ್ಯ ಅವನನ್ನು ಸಂಪೂರ್ಣವಾಗಿ ಆಶ್ಚರ್ಯಗೊಳಿಸುತ್ತದೆ. ಒಂದು ದೊಡ್ಡ ಕಲ್ಲಿನ ಪ್ಲಾಟ್ಫಾರ್ಮ್, ಅದರ ಮೇಲೆ ರಾಜಮನೆತನದ ಔತಣ. ಹಣ್ಣುಗಳು, ಕೇಕ್ಗಳು, ಚಿಕನ್, ಮೀನು, ಸಿಹಿತಿಂಡಿಗಳು, ವೈನ್, ನೂರಾರು ಬಗೆಯ ಆಹಾರ. ಒಬ್ಬ ರಾಜನಿಗೂ ಸಿಗದಷ್ಟು ವೈಭವ. ಆದರೆ ಒಂದು ವಿಚಿತ್ರ ಸಂಗತಿಯಿದೆ. ಬಹುತೇಕ ಆಹಾರ ಈಗಾಗಲೇ ಯಾರೋ ತಿಂದಂತಿದೆ. ಕೆಲವು ತಟ್ಟೆಗಳು ಖಾಲಿ, ಕೆಲವು ಪಾತ್ರೆಗಳು ಹಾಳಾಗಿವೆ. ಇದು ಹೊಸದಾಗಿ ತಯಾರಿಸಿದ ಊಟ ಅಲ್ಲ. ಇದು ಈಗಾಗಲೇ ನೂರಾರು ಜನರ ಕೈಯಲ್ಲಿ ಸುತ್ತಿ ಬಂದ ಆಹಾರ. ಗೋರೆಂಗ್ ಆಶ್ಚರ್ಯದಿಂದ ಟ್ರಿಮಗಾಸಿಯನ್ನು ನೋಡುತ್ತಾನೆ. ಆಗ ಅವನು ಈ ಜಾಗದ ಮೊದಲ ನಿಯಮವನ್ನು ಹೇಳ್ತಾನೆ. ಈ ಪ್ಲಾಟ್ಫಾರ್ಮ್ ಮೇಲಿನ ಮಹಡಿಯಿಂದ ಆರಂಭವಾಗುತ್ತದೆ. ಮೇಲಿರುವವರು ಮೊದಲು ತಿನ್ನುತ್ತಾರೆ. ಅವರು ಬೇಕಾದಷ್ಟು ತಿನ್ನಬಹುದು. ಉಳಿದದ್ದು ಕೆಳಗೆ ಬರುತ್ತದೆ. ಮತ್ತೆ ಉಳಿದದ್ದು ಇನ್ನೂ ಕೆಳಗೆ. ಹೀಗೆ ಮುಂದುವರಿಯುತ್ತದೆ. ನೀವು ಯಾವ ಮಹಡಿಯಲ್ಲಿ ಇದ್ದೀರೋ ಅದೇ ನಿಮ್ಮ ಭವಿಷ್ಯ. ನೀವು ಮೇಲಿದ್ದರೆ ರಾಜನಂತೆ ಬದುಕುತ್ತೀರಿ, ಕೆಳಗಿದ್ದರೆ ಹಸಿವಿನಿಂದ ಸಾಯಬಹುದು. ಈ ಮಾತು ಕೇಳಿ ಗೋರೆಂಗ್ಗೆ ಆಘಾತವಾಗುತ್ತದೆ. ಆದರೆ ಟ್ರಿಮಗಾಸಿಗೆ ಇದು ಸಾಮಾನ್ಯ ವಿಷಯ. ಅವನು ಈಗಾಗಲೇ ಈ ನರಕಕ್ಕೆ ಹೊಂದಿಕೊಂಡಿದ್ದಾನೆ. ಗೋರೆಂಗ್ ಒಂದು ವಿಷಯ ಗಮನಿಸುತ್ತಾನೆ. ಪ್ಲಾಟ್ಫಾರ್ಮ್ ಮೇಲೆ ಇರುವ ಆಹಾರ ಎಲ್ಲರಿಗೂ ಸಾಕಾಗುವಷ್ಟು ಇದೆ. ಅವನು ಹೇಳುತ್ತಾನೆ, ಎಲ್ಲರೂ ತಮ್ಮ ಪಾಲಿನಷ್ಟು ಮಾತ್ರ ತಿಂದರೆ ಎಲ್ಲರಿಗೂ ಸಾಕಾಗುತ್ತದೆ. ಇದು ತುಂಬಾ ಸರಳವಾದ ಯೋಚನೆ. ಆದರೆ ಟ್ರಿಮಗಾಸಿ ಜೋರಾಗಿ ನಗುತ್ತಾನೆ. ಅವನ ನಗು ಗೋರೆಂಗ್ಗೆ ಅರ್ಥವಾಗುವುದಿಲ್ಲ. ನಂತರ ಅವನು ಹೇಳುತ್ತಾನೆ, ನೀನು ಇನ್ನೂ ಮನುಷ್ಯರ ಬಗ್ಗೆ ತುಂಬಾ ಒಳ್ಳೆಯ ಅಭಿಪ್ರಾಯ ಹೊಂದಿದ್ದೀಯಾ? ಆ ಒಂದು ಮಾತು ಈ ಸಿನಿಮಾದ ಸಂಪೂರ್ಣ ತತ್ವವನ್ನು ಹೇಳುತ್ತದೆ. ಸಮಸ್ಯೆ ಆಹಾರದ ಕೊರತೆ ಅಲ್ಲ, ಸಮಸ್ಯೆ ಮಾನವನ ಸ್ವಾರ್ಥ. ಅವರು ಇದ್ದ ಮಹಡಿ ತುಂಬಾ ಮೇಲಿರುವುದರಿಂದ ಅವರಿಗೆ ಪ್ರತಿದಿನ ಸಾಕಷ್ಟು ಆಹಾರ ಸಿಗುತ್ತದೆ. ಗೋರೆಂಗ್ ನಿಧಾನವಾಗಿ ಈ ಜೀವನಕ್ಕೆ ಹೊಂದಿಕೊಳ್ಳುತ್ತಾನೆ. ಅವನು ಪುಸ್ತಕ ಓದುತ್ತಾನೆ, ಟ್ರಿಮಗಾಸಿಯೊಂದಿಗೆ ಮಾತನಾಡುತ್ತಾನೆ, ಆಹಾರ ತಿನ್ನುತ್ತಾನೆ. ಎಲ್ಲವೂ ಸರಿಯಾಗಿರುವಂತೆ ಕಾಣುತ್ತದೆ. ಆದರೆ
ಒಂದು ವಿಷಯ ಅವನನ್ನು ಕಾಡುತ್ತಿರುತ್ತದೆ. ಕೆಳಗಿನ ಮಹಡಿಗಳಿಂದ ಕೇಳಿಬರುವ ಕೂಗಾಟಗಳು, ಕೋಪ, ನಿರಾಶೆ, ಹಸಿವಿನ ನೋವು. ಪ್ರತಿದಿನ ಆ ಶಬ್ದಗಳು ಹೆಚ್ಚಾಗುತ್ತವೆ ಮತ್ತು ಗೋರಿಂಗ್ ನಿಧಾನವಾಗಿ ಅರ್ಥಮಾಡಿಕೊಳ್ಳುತ್ತಾನೆ, ಈ ವ್ಯವಸ್ಥೆ ನ್ಯಾಯಯುತವಾಗಿಲ್ಲ. ಒಂದು ರಾತ್ರಿ ಟ್ರಿಮಗಾಸಿ ಗೋರಿಂಗ್ಗೆ ಮತ್ತೊಂದು ರಹಸ್ಯ ಹೇಳುತ್ತಾನೆ. ಪ್ರತಿ ತಿಂಗಳು ಎಲ್ಲ ಕೈದಿಗಳ ಮಹಡಿ ಬದಲಾಗುತ್ತದೆ. ಇಂದು ನೀನು 48ನೇ ಮಹಡಿಯಲ್ಲಿ ಇರಬಹುದು, ಮುಂದಿನ ತಿಂಗಳು 6ನೇ ಮಹಡಿಯಲ್ಲಿ ಅಥವಾ 171ನೇ ಮಹಡಿಯಲ್ಲಿ. ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಆಯ್ಕೆಯಿಲ್ಲ, ಅದೃಷ್ಟ ಮಾತ್ರ. ಈ ಮಾತು ಕೇಳಿದ ನಂತರ ಗೋರಿಂಗ್ನ ಮುಖ ಬದಲಾಗುತ್ತದೆ. ಯಾಕೆಂದರೆ ಈಗ ಅವನಿಗೆ ಅರ್ಥವಾಗಿದೆ, ಇಂದು ತನ್ನ ಬಳಿ ಆಹಾರ ಇದೆ, ಆದರೆ ನಾಳೆ ಅವನಿಗೂ ಕೆಳಗಿನವರ ಪರಿಸ್ಥಿತಿ ಬರಬಹುದು. ದಿನಗಳು ಕಳೆಯುತ್ತವೆ, ತಿಂಗಳು ಮುಗಿಯುವ ಸಮಯ ಬರುತ್ತದೆ. ಗೋರಿಂಗ್ ಮಲಗುತ್ತಾನೆ. ಎಲ್ಲವೂ ಸಾಮಾನ್ಯವಾಗಿರುವಂತೆ ಕಾಣುತ್ತದೆ. ಆದರೆ ಈ ಜೈಲಿನಲ್ಲಿ ಯಾವುದೂ ಶಾಶ್ವತವಲ್ಲ. ಅವನು ನಿದ್ರಿಸುತ್ತಿರುವಾಗ ಆಡಳಿತ ಸಿಬ್ಬಂದಿ ಎಲ್ಲ ಕೈದಿಗಳನ್ನು ಮಯಕಿಗೆ ಒಳಪಡಿಸುತ್ತಾರೆ. ನಂತರ ಅವರನ್ನು ಬೇರೆ ಬೇರೆ ಮಹಡಿಗಳಿಗೆ ಸ್ಥಳಾಂತರಿಸುತ್ತಾರೆ. ಅವರಿಗೆ ಗೊತ್ತಾಗುವುದೇ ಇಲ್ಲ. ಅವರು ಎದ್ದಾಗ ಮಾತ್ರ ಸತ್ಯ ಗೊತ್ತಾಗುತ್ತದೆ. ಮತ್ತು ಈ ಬಾರಿ ಗೋರಿಂಗ್ಗೆ ಕಾದಿರುವುದು ನರಕ. ಮರುದಿನ ಬೆಳಗ್ಗೆ ಗೋರಿಂಗ್ ನಿಧಾನವಾಗಿ ಕಣ್ಣು ತೆರೆಯುತ್ತಾನೆ. ಮೊದಲಿಗೆ ಎಲ್ಲವೂ ಸಾಮಾನ್ಯವಾಗಿ ಕಾಣುತ್ತದೆ. ಆದರೆ ಟ್ರಿಮಗಾಸಿಯ ಮುಖ ನೋಡಿದ ಕ್ಷಣವೇ ಏನೋ ತಪ್ಪಾಗಿದೆ ಎಂದು ಅವನಿಗೆ ಅರ್ಥವಾಗುತ್ತದೆ. ಈ ಬಾರಿ ಟ್ರಿಮಗಾಸಿ ನಗುತ್ತಿಲ್ಲ. ಅವನ ಮುಖದಲ್ಲಿ ಚಿಂತೆ ಇದೆ, ಭಯ ಇದೆ. ಗೋರಿಂಗ್ ರಂಧ್ರದ ಅಂಚಿಗೆ ಹೋಗಿ ಕೆಳಗೆ ನೋಡುತ್ತಾನೆ. ನಂತರ ಮೇಲಕ್ಕೆ ನೋಡುತ್ತಾನೆ. ಅವನ ಹೃದಯ ಒಂದು ಕ್ಷಣ ನಿಂತಂತಾಗುತ್ತದೆ. ಅವರು ಈಗ ತುಂಬಾ ಕೆಳಗಿನ ಮಹಡಿಯಲ್ಲಿದ್ದಾರೆ. ಇಲ್ಲಿ ಪ್ಲಾಟ್ಫಾರ್ಮ್ ಬರುವ ಹೊತ್ತಿಗೆ ಆಹಾರ ಉಳಿಯುತ್ತದೆಯೇ ಎಂಬುದೇ ಅನುಮಾನ. ಮತ್ತು ಸ್ನೇಹಿತರೆ, ಮುಂದಿನ ಭಾಗದಲ್ಲಿ ಗೋರಿಂಗ್ ಮೊದಲ ಬಾರಿಗೆ ಹಸಿವಿನ ನಿಜವಾದ ಭಯವನ್ನು ಅನುಭವಿಸಲಿದ್ದಾನೆ. ಆ ಭಯ ಅವನನ್ನು ಶಾಶ್ವತವಾಗಿ ಬದಲಾಯಿಸಲಿದೆ. ಗೋರಿಂಗ್ ಮತ್ತು ಟ್ರಿಮಗಾಸಿ ಈಗ ತುಂಬಾ ಕೆಳಗಿನ ಮಹಡಿಯಲ್ಲಿ ಸಿಲುಕಿದ್ದಾರೆ. ಇವರಿಬ್ಬರೂ ಮೌನವಾಗಿ ಪ್ಲಾಟ್ಫಾರ್ಮ್ ಬರುವುದನ್ನು ಕಾಯುತ್ತಿದ್ದಾರೆ. ಕೆಲವು ನಿಮಿಷಗಳ ನಂತರ ಮೇಲಿನಿಂದ ಪರಿಚಿತ ಶಬ್ದ ಕೇಳಿಸುತ್ತದೆ. ಪ್ಲಾಟ್ಫಾರ್ಮ್ ನಿಧಾನವಾಗಿ ಕೆಳಗೆ ಇಳಿಯಲು ಶುರು ಮಾಡುತ್ತದೆ. ಗೋರಿಂಗ್ ಆಶೆಯಿಂದ ಅದರ ಕಡೆ ನೋಡುತ್ತಾನೆ. ಆದರೆ ಅದು ಅವರ ಮಹಡಿಗೆ ತಲುಪಿದಾಗ ಅವನ ಮುಖದ ಬಣ್ಣವೇ ಬದಲಾಗುತ್ತದೆ. ಆಹಾರವೇ ಇಲ್ಲ, ಕೇವಲ ಎಲುಬುಗಳು, ಕೆಲವು ಖಾಲಿ ಪಾತ್ರೆಗಳು ಮತ್ತು ಯಾರೋ ಉಗುಳಿರುವ ಆಹಾರದ ತುಂಡುಗಳು ಅಷ್ಟೇ. ಇದು ಅವನ ಜೀವನದಲ್ಲಿ ಮೊದಲ ಬಾರಿಗೆ. ಆಹಾರ ಕಣ್ಣ ಮುಂದೆ ಇದ್ದರೂ ತಿನ್ನಲು ಏನೂ ಇಲ್ಲ. ಮೊದಲ ದಿನ ಹೇಗೋ ಕಳೆಯುತ್ತದೆ. ಆದರೆ ಟ್ರಿಮಗಾಸಿ ವಿಚಿತ್ರವಾಗಿ ಶಾಂತನಾಗಿರ್ತಾನೆ. ಅವನು ಈ ಪರಿಸ್ಥಿತಿಯನ್ನು ಈಗಾಗಲೇ ಅನುಭವಿಸಿದವನಂತೆ ಕಾಣುತ್ತಾನೆ. ಮತ್ತು ಆ ಶಾಂತಿ ಗೋರಿಂಗ್ಗೆ ಇನ್ನಷ್ಟು ಭಯ ಹುಟ್ಟಿಸುತ್ತದೆ. 2ನೇ ದಿನ ಗೋರೆನ್ನ ಹೊಟ್ಟೆ ನಿರಂತರವಾಗಿ ಹಸಿವಿನ ನೋವಿನಿಂದ ಕೂಗುತ್ತಿದೆ. ಅವನ ದೇಹ ದುರ್ಬಲವಾಗುತ್ತಿದೆ, ಎಲವಾಗುತ್ತಿದೆ, ತಲೆ ಸುತ್ತುತ್ತಿದೆ, ಆಲೋಚನೆಗಳು ಗೊಂದಲವಾಗುತ್ತಿವೆ. ಪ್ಲಾಟ್ಫಾರ್ಮ್ ಮತ್ತೆ ಬರುತ್ತದೆ, ಆದರೆ ಪರಿಸ್ಥಿತಿ ಅದೇ, ಏನೂ ಉಳಿದಿಲ್ಲ. ಕೆಳಗಿನ ಮಹಡಿಗಳಿಂದ ಕೇಳಿಬರುವ ಶಬ್ದಗಳು ಇನ್ನಷ್ಟು ಭಯಾನಕವಾಗಿವೆ. ಜನರು ಪರಸ್ಪರ ಜಗಳವಾಡುತ್ತಿದ್ದಾರೆ, ಕೂಗುತ್ತಿದ್ದಾರೆ. ಕೆಲವರು ಹುಚ್ಚರಂತೆ ನಗುತ್ತಿದ್ದಾರೆ. ಹಸಿವು ನಿಧಾನವಾಗಿ ಅವರ ಮಾನವೀಯತೆಯನ್ನು ಕಿತ್ತುಕೊಳ್ಳುತ್ತಿದೆ. ಗೋರಿಂಗ್ ಕೆಳಗೆ ನೋಡುತ್ತಾನೆ. ಅವನಿಗೆ ಮೊದಲ ಬಾರಿಗೆ ಅರ್ಥವಾಗುತ್ತದೆ, ಈ ಜಾಗದ ನಿಜವಾದ ಶಿಕ್ಷೆ ಜೈಲು ಅಲ್ಲ, ಹಸಿವು. ಗೋರಿಂಗ್ಗೆ ಒಂದು ಪ್ರಶ್ನೆ ಕಾಡುತ್ತಿದೆ. ಟ್ರಿಮಗಾಸಿ ಯಾಕೆ ಇಷ್ಟು ಶಾಂತವಾಗಿದ್ದಾನೆ? ಅವನಿಗೆ ಭಯ ಇಲ್ಲವೇ? ಹಸಿವು ಇಲ್ಲವೇ? ಒಂದು ವೇಳೆ ಗೋರಿಂಗ್ ಅವನನ್ನು ಕೇಳುತ್ತಾನೆ, ನೀನು ಇಷ್ಟು ಶಾಂತವಾಗಿರುವುದು ಯಾಕೆ? ಟ್ರಿಮಗಾಸಿ ಸಣ್ಣದಾಗಿ ನಗುತ್ತಾನೆ. ನಂತರ ಹೇಳುತ್ತಾನೆ, ಯಾಕೆಂದರೆ ನಾನು ಇದಕ್ಕಿಂತ ಕೆಟ್ಟ ಪರಿಸ್ಥಿತಿಯನ್ನೂ ನೋಡಿದ್ದೇನೆ. ಆ ಉತ್ತರ ಕೇಳಿದ ನಂತರ ಗೋರಿಂಗ್ಗೆ ಒಂದು ವಿಚಿತ್ರ ಭಯ ಉಂಟಾಗುತ್ತದೆ. ಇದಕ್ಕಿಂತ ಕೆಟ್ಟದ್ದು ಇನ್ನೇನೂ ಇರಬಹುದು? ಅವನು ಕೇಳಲು ಪ್ರಯತ್ನಿಸುತ್ತಾನೆ, ಆದರೆ ಟ್ರಿಮಗಾಸಿ ಉತ್ತರಿಸುವುದಿಲ್ಲ. ಅವನು ಕೇವಲ ಗೋರಿಂಗ್ನ ನೋಡುತ್ತಾನೆ, ಒಂದು ವಿಚಿತ್ರ ನೋಟದಿಂದ. ಆ ನೋಟದ ಅರ್ಥ ಗೋರಿಂಗ್ಗೆ ಇನ್ನೂ ಗೊತ್ತಾಗಿಲ್ಲ. 3ನೇ ದಿನಕ್ಕೆ ಪರಿಸ್ಥಿತಿ ಮತ್ತಷ್ಟು ಹದಗೆಡುತ್ತದೆ. ಗೋರಿಂಗ್ಗೆ ನಿಲ್ಲುವುದೇ ಕಷ್ಟವಾಗುತ್ತದೆ. ಅವನ ಬಾಯಾರಿಕೆ ಹೆಚ್ಚಾಗಿದೆ. ದೇಹದಲ್ಲಿ ಶಕ್ತಿಯಿಲ್ಲ. ಮನಸ್ಸು ನಿಧಾನವಾಗಿ ಮುರಿಯುತ್ತಿದೆ. ಈ ಸಮಯದಲ್ಲಿ ಅವನು ತನ್ನ ಜೀವನದ ಬಗ್ಗೆ ಯೋಚಿಸಲು ಶುರುಮಾಡುತ್ತಾನೆ. ಇಲ್ಲಿ ಯಾಕೆ ಬಂದೆ? ಆ ಡಿಪ್ಲೊಮಾ ನಿಜವಾಗಿಯೂ ಇಷ್ಟು ಮುಖ್ಯವಾಗಿತ್ತಾ? ಈ ಪ್ರಶ್ನೆಗಳು ಅವನ ಮನಸ್ಸಿನಲ್ಲಿ ಸುತ್ತುತ್ತಿರುತ್ತವೆ, ಆದರೆ ಉತ್ತರಗಳಿಲ್ಲ. ಹಸಿವು ಎಲ್ಲ ಪ್ರಶ್ನೆಗಳಿಗಿಂತ ದೊಡ್ಡದು, ಮತ್ತು ಈಗ ಅದು ಅವನನ್ನು ಸಂಪೂರ್ಣವಾಗಿ ಆಳುತ್ತಿದೆ. ಗೋರಿಂಗ್ ನಿಧಾನವಾಗಿ ಕಣ್ಣು ತೆರೆಯುತ್ತಾನೆ.
ಏನೋ ತಪ್ಪಾಗಿದೆ. ಅವನ ಕೈಗಳು ಚಲಿಸುತ್ತಿಲ್ಲ. ಅವನು ಕೆಳಗೆ ನೋಡುತ್ತಾನೆ. ಅವನ ಕೈಗಳು ಕಟ್ಟಲ್ಪಟ್ಟಿವೆ, ಕಾಲುಗಳು ಕಟ್ಟಲ್ಪಟ್ಟಿವೆ. ಅವನು ಗಾಬರಿಯಿಂದ ತಲೆ ಎತ್ತುತ್ತಾನೆ. ಮುಂದೆ ಟ್ರಿಮಗಾಸಿ ಕುಳಿತಿದ್ದಾನೆ. ಅವನ ಕೈಯಲ್ಲಿ ಚಾಕು, ಮುಖದಲ್ಲಿ ಅದೇ ವಿಚಿತ್ರ ಶಾಂತಿ. ಗೋರೆಂಗ್ ಕೂಗಲು ಪ್ರಯತ್ನಿಸುತ್ತಾನೆ, ಆದರೆ ಅವನ ಧ್ವನಿ ದುರ್ಬಲವಾಗಿದೆ. ಆಗ ಟ್ರಿಮಗಾಸಿ ನಿಧಾನವಾಗಿ ಮಾತನಾಡಲು ಆರಂಭಿಸುತ್ತಾನೆ. ಟ್ರಿಮಗಾಸಿ ಹೇಳುತ್ತಾನೆ, ಚಿಂತಿಸಬೇಡ, ನಾನು ನಿನ್ನನ್ನು ಈಗಲೇ ಕೊಲ್ಲುವುದಿಲ್ಲ. ಗೋರೆಂಗ್ಗೆ ಏನೂ ಅರ್ಥವಾಗುವುದಿಲ್ಲ. ಆಗ ಟ್ರಿಮಗಾಸಿ ತನ್ನ ಯೋಜನೆಯನ್ನು ವಿವರಿಸುತ್ತಾನೆ. ಅವನು ಗೋರೆಂಗ್ನನ್ನು ಆಹಾರವಾಗಿ ಬಳಸಲು ನಿರ್ಧರಿಸಿದ್ದಾನೆ. ಆದರೆ ಒಮ್ಮೆಯೇ ಅಲ್ಲ, ಪ್ರತಿದಿನ ಸ್ವಲ್ಪ ಸ್ವಲ್ಪ. ಒಂದು ದಿನ ಒಂದು ಕಾಲು, ಮತ್ತೊಂದು ದಿನ ಇನ್ನೊಂದು ಭಾಗ. ಹೀಗೆ ಅವನು ಸಾಧ್ಯವಾದಷ್ಟು ದಿನ ಬದುಕಲು ಬಯಸುತ್ತಾನೆ. ಸ್ನೇಹಿತರೆ, ಇಲ್ಲಿ ಸಿನಿಮಾ ನಮ್ಮನ್ನು ಬೆಚ್ಚಿ ಬೀಳಿಸುತ್ತದೆ. ಯಾಕೆಂದರೆ ಟ್ರಿಮಗಾಸಿ ಇದನ್ನು ಕೋಪದಿಂದ ಮಾಡುತ್ತಿಲ್ಲ. ಅವನು ಇದನ್ನು ಸಂಪೂರ್ಣ ಶಾಂತವಾಗಿ ಮಾಡುತ್ತಿದ್ದಾನೆ. ಅವನಿಗೆ ಇದು ತಪ್ಪು ಎಂದು ಅನಿಸುವುದೇ ಇಲ್ಲ. ಟ್ರಿಮಗಾಸಿ ತನ್ನನ್ನು ಸಮರ್ಥಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಅವನು ಹೇಳುತ್ತಾನೆ, ನಾನು ಬದುಕಬೇಕು, ನಾನು ಸಾಯಲು ಸಿದ್ಧನಿಲ್ಲ. ಈ ಜಾಗದಲ್ಲಿ ಎಲ್ಲರೂ ಹೀಗೆ ಮಾಡುತ್ತಾರೆ. ಈ ಮಾತು ಕೇಳಿದಾಗ ಗೋರೆಂಗ್ಗೆ ಭಯಕ್ಕಿಂತ ಹೆಚ್ಚಾಗಿ ನಿರಾಶೆಯಾಗುತ್ತದೆ. ಯಾಕೆಂದರೆ ಈಗ ಅವನಿಗೆ ಅರ್ಥವಾಗಿದೆ, ಹಸಿವು ಮಾನವನನ್ನು ರಾಕ್ಷಸನನ್ನಾಗಿ ಮಾಡಬಹುದು. ಆದರೆ ಇನ್ನೂ ಭಯಾನಕ ಸಂಗತಿ ಏನೆಂದರೆ, ಆ ರಾಕ್ಷಸ ತನ್ನನ್ನು ಸರಿಯೇ ಎಂದು ನಂಬಲು ಶುರು ಮಾಡುತ್ತಾನೆ. ಟ್ರಿಮಗಾಸಿ ಈಗ ತನ್ನ ಕೃತ್ಯವನ್ನು ತಪ್ಪು ಎಂದು ನೋಡುತ್ತಿಲ್ಲ. ಅವನು ಅದನ್ನು ಬದುಕುವ ಮಾರ್ಗ ಎಂದು ನೋಡುತ್ತಿದ್ದಾನೆ. ಟ್ರಿಮಗಾಸಿ ಗೋರೆಂಗ್ನ ಮೇಲೆ ಚಾಕು ಹಿಡಿದುಕೊಂಡು ಕುಳಿತಿರುವಾಗ ಹಠಾತ್ತನೆ ಮೇಲಿನಿಂದ ಒಂದು ನೆರಳು ಕೆಳಗೆ ಬೀಳುತ್ತದೆ. ಅದು ಒಬ್ಬ ಮಹಿಳೆ. ಅವಳ ಹೆಸರು ಮಿಹಾರು. ಗೋರೆಂಗ್ ಅವಳನ್ನು ಹಿಂದೆ ಕೆಲವು ಬಾರಿ ನೋಡಿದ್ದ. ಅವಳು ಪ್ರತಿ ತಿಂಗಳು ಪ್ಲಾಟ್ಫಾರ್ಮ್ ಮೂಲಕ ಮೇಲಿಂದ ಕೆಳಗೆ ಹೋಗುತ್ತಿದ್ದಳು. ಆದರೆ ಯಾಕೆ ಎಂದು ಯಾರಿಗೂ ಗೊತ್ತಿರಲಿಲ್ಲ. ಈ ಬಾರಿ ಅವಳು ನೇರವಾಗಿ ಟ್ರಿಮಗಾಸಿಯ ಮೇಲೆ ದಾಳಿ ಮಾಡುತ್ತಾಳೆ. ಎಲ್ಲವೂ ಕೆಲವೇ ಕ್ಷಣಗಳಲ್ಲಿ ನಡೆಯುತ್ತದೆ. ಕೂಗಾಟ, ಹೋರಾಟ, ರಕ್ತ ಮತ್ತು ನಂತರ ಮೌನ. ಹೋರಾಟ ಮುಗಿದ ನಂತರ ಟ್ರಿಮಗಾಸಿ ಜೀವಂತನಿಲ್ಲ. ಗೋರೆಂಗ್ ಇನ್ನೂ ಕಟ್ಟಲ್ಪಟ್ಟಿದ್ದಾನೆ. ಮಿಹಾರು ಅವನನ್ನು ರಕ್ಷಿಸುತ್ತಾಳೆ. ಆದರೆ ಅವಳು ಹೆಚ್ಚು ಹೊತ್ತು ಅಲ್ಲೇ ಉಳಿಯುವುದಿಲ್ಲ. ಯಾರನ್ನೋ ಹುಡುಕುತ್ತಿರುವಂತೆ, ಏನನ್ನೋ ಹುಡುಕುತ್ತಿರುವಂತೆ. ಕೆಲವೇ ಕ್ಷಣಗಳಲ್ಲಿ ಅವಳು ಮತ್ತೆ ಪ್ಲಾಟ್ಫಾರ್ಮ್ ಮೇಲೆ ಹತ್ತಿ ಕೆಳಕ್ಕೆ ಹೋಗುತ್ತಾಳೆ. ಗೋರೆಂಗ್ ಅವಳನ್ನು ನೋಡುತ್ತಾ ನಿಂತಿರುತ್ತಾನೆ. ಅವನ ಜೀವ ಉಳಿದಿದೆ. ಆದರೆ ಈಗ ಅವನ ಮುಂದೆ ಇನ್ನೂ ದೊಡ್ಡ ಸಮಸ್ಯೆ ಇದೆ. ಆಹಾರ. ದಿನಗಳು ಕರೆಯುತ್ತವೆ. ಆಹಾರ ಇನ್ನೂ ಇಲ್ಲ. ಸಹಾಯ ಇಲ್ಲ. ಬದುಕುವ ಆಸೆ ಮಾತ್ರ. ಕೊನೆಗೆ ಗೋರೆಂಗ್ ಒಂದು ನಿರ್ಧಾರ ತೆಗೆದುಕೊಳ್ಳುತ್ತಾನೆ. ತಾನು ಹಿಂದೆ ಎಂದಿಗೂ ಊಹಿಸದ ನಿರ್ಧಾರ. ಟ್ರಿಮಗಾಸಿಯ ಮೃತದೇಹವನ್ನು ಆಹಾರವಾಗಿ ಬಳಸುವ ನಿರ್ಧಾರ. ಈ ಕ್ಷಣದಿಂದ ಗೋರೆಂಗ್ ಬದಲಾಗುತ್ತಾನೆ. ಅವನು ಇನ್ನೂ ಒಳ್ಳೆಯ ವ್ಯಕ್ತಿಯಾಗಿರಬಹುದು. ಆದರೆ ಈಗ ಅವನು ಹಿಂದಿನ ಗೋರೆಂಗಲ್ಲ. ಈ ಜೈಲು ಅವನನ್ನು ಮುರಿದಿದೆ. ಹಸಿವು ಅವನನ್ನು ಬದಲಿಸಿದೆ. ಮತ್ತು ಸ್ನೇಹಿತರೆ, ಮುಂದಿನ ಭಾಗದಲ್ಲಿ ಗೋರೆಂಗ್ ಮೊದಲ ಬಾರಿಗೆ ಈ ಸಂಪೂರ್ಣ ವ್ಯವಸ್ಥೆಯ ನಿಜವಾದ ಉದ್ದೇಶವನ್ನು ಅರಿಯಲಿದ್ದಾನೆ. ಅವನು ಭೇಟಿ ಮಾಡುವ ಹೊಸ ವ್ಯಕ್ತಿ ಈ ಸಿನಿಮಾದ ಅತ್ಯಂತ ಮಹತ್ವದ ಸತ್ಯವನ್ನು ಬಹಿರಂಗಪಡಿಸಲಿದ್ದಾಳೆ. ಸ್ನೇಹಿತರೆ, ಗೋರೆಂಗ್ ತನ್ನ ಜೀವನದ ಅತ್ಯಂತ ಕತ್ತಲೆಯ ಕ್ಷಣವನ್ನು ಎದುರಿಸಿದ್ದಾನೆ. ಹಸಿವಿನಿಂದ ಬದುಕಲು ಅವನು ಎಂದಿಗೂ ಮಾಡಬಾರದೆಂದುಕೊಂಡ ಕೆಲಸವನ್ನು ಮಾಡಿದ್ದಾನೆ. ಆದರೆ ಈ ಜೈಲಿನಲ್ಲಿ ಒಂದು ವಿಚಿತ್ರ ನಿಯಮ ಇದೆ. ಪ್ರತಿ ತಿಂಗಳು ಎಲ್ಲವೂ ಬದಲಾಗುತ್ತದೆ. ಒಂದು ರಾತ್ರಿ ಗೋರೆಂಗ್ ಮತ್ತೆ ನಿದ್ರೆಗೆ ಜಾರುತ್ತಾನೆ ಮತ್ತು ಎಂದಿನಂತೆ ಆಡಳಿತ ಅವನನ್ನು ಮಯಕ್ಕಿಗೆ ಒಳಪಡಿಸುತ್ತದೆ. ಮರುದಿನ ಬೆಳಗ್ಗೆ ಅವನು ಕಣ್ಣು ತೆರೆಯುತ್ತಾನೆ. ಈ ಬಾರಿ ಪರಿಸ್ಥಿತಿ ಸಂಪೂರ್ಣ ವಿಭಿನ್ನವಾಗಿದೆ. ಅವನು ಮೇಲಿನ ಮಹಡಿಯಲ್ಲಿ ಇದ್ದಾನೆ. ಮತ್ತೆ ಆಹಾರ ಇದೆ, ಮತ್ತೆ ಬದುಕುವ ಅವಕಾಶ ಇದೆ. ಆದರೆ ಒಂದು ವಿಷಯ ಮಾತ್ರ ಬದಲಾಗಿಲ್ಲ, ಅವನ ಮನಸ್ಸು. ಅವನು ಈಗ ಹಿಂದಿನ ಗೋರೆಂಗಲ್ಲ. ಅವನು ಈ ವ್ಯವಸ್ಥೆಯ ಕ್ರೂರತೆಯನ್ನು ತನ್ನ ಕಣ್ಣಾರೆ ಕಂಡಿದ್ದಾನೆ. ಈ ಬಾರಿ ಅವನ ಜೊತೆಗೆ ಇರುವ ಹೊಸ ವ್ಯಕ್ತಿ ಇಮೋಗಿರಿ. ಮಧ್ಯವಯಸ್ಸಿನ ಮಹಿಳೆ, ಶಾಂತ ಸ್ವಭಾವ. ಆದರೆ ಅವಳ ಕಣ್ಣುಗಳಲ್ಲಿ ವಿಚಿತ್ರವಾದ ಆತ್ಮವಿಶ್ವಾಸ ಇದೆ. ಗೋರೆಂಗ್ ಅವಳೊಂದಿಗೆ ಮಾತನಾಡಲು ಶುರು ಮಾಡುತ್ತಾನೆ. ಆಗ ಅವಳು ಒಂದು ಆಘಾತಕಾರಿ ವಿಷಯ ಹೇಳುತ್ತಾಳೆ. ಒಮ್ಮೆ ಅವಳು ಇದೇ ವ್ಯವಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದಳು. ಹೌದು, ಈ ಸಂಪೂರ್ಣ ಜೈಲಿನ ಆಡಳಿತದ ಭಾಗವಾಗಿದ್ದಳು. ಈ ಮಾತು ಕೇಳಿದ ಕೂಡಲೇ ಗೋರೆಂಗ್ ಕೋಪಗೊಳ್ಳುತ್ತಾನೆ. ಯಾಕೆಂದರೆ
ಅವನು ಈ ಜೈಲಿನ ನಿಜವಾದ ಮುಖವನ್ನು ಈಗಾಗಲೇ ನೋಡಿದ್ದಾನೆ. ಆದರೆ ಇಮೋಗಿರಿ ತನ್ನ ನಿರ್ಧಾರವನ್ನು ಸಮರ್ಥಿಸಿಕೊಳ್ಳಲು ಪ್ರಯತ್ನಿಸುತ್ತಾಳೆ. ಅವಳ ಪ್ರಕಾರ ಈ ವ್ಯವಸ್ಥೆಯ ಉದ್ದೇಶ ಕೆಟ್ಟದ್ದಲ್ಲ. ಒಂದು ದಿನ ಪ್ಲಾಟ್ಫಾರ್ಮ್ ಬಂದಾಗ ಇಮೋಗಿರಿ ಗೋರ್ರೆಂಗೆ ಒಂದು ಮಹತ್ವದ ಸತ್ಯ ಹೇಳುತ್ತಾಳೆ. ಈ ಆಹಾರವನ್ನು ಅತ್ಯಂತ ನಿಖರವಾಗಿ ಲೆಕ್ಕ ಹಾಕಲಾಗುತ್ತದೆ. ಪ್ರತಿ ಕೈದಿಯ ಇಷ್ಟದ ಆಹಾರವನ್ನು ದಾಖಲಿಸಲಾಗುತ್ತದೆ ಮತ್ತು ಎಲ್ಲರಿಗೂ ಸಾಕಾಗುವಷ್ಟು ಆಹಾರ ತಯಾರಿಸಲಾಗುತ್ತದೆ. ಗೋರೆಂಗ್ ಆಶ್ಚರ್ಯಗೊಳ್ಳುತ್ತಾನೆ. ಅಂದರೆ ಆಹಾರದ ಕೊರತೆ ಇಲ್ಲ. ಆರಂಭದಿಂದಲೂ ಎಲ್ಲರಿಗೂ ಸಾಕಾಗುವಷ್ಟು ಆಹಾರ ಇತ್ತು. ಹಾಗಾದರೆ ಯಾಕೆ ಜನರು ಹಸಿವಿನಿಂದ ಸಾಯುತ್ತಾರೆ? ಉತ್ತರ ತುಂಬಾ ಸರಳ: ಸ್ವಾರ್ಥ. ಮೇಲಿರುವವರು ತಮ್ಮ ಪಾಲಿಗಿಂತ ಹೆಚ್ಚು ತೆಗೆದುಕೊಳ್ಳುತ್ತಾರೆ ಮತ್ತು ಕೆಳಗಿನವರಿಗೆ ಏನೂ ಉಳಿಯುವುದಿಲ್ಲ. ಇಲ್ಲಿಯೇ ಸಿನಿಮಾದ ನಿಜವಾದ ಸಂದೇಶ ಸ್ಪಷ್ಟವಾಗಲು ಆರಂಭಿಸುತ್ತದೆ. ಇಮೋಗಿರಿ ಒಂದು ಪ್ರಯೋಗ ಮಾಡಲು ನಿರ್ಧರಿಸುತ್ತಾಳೆ. ಪ್ಲಾಟ್ಫಾರ್ಮ್ ಬಂದಾಗ ಅವಳು ಮೇಲಿನ ಮತ್ತು ಕೆಳಗಿನ ಮಹಡಿಗಳ ಜನರೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಾಳೆ. ದಯವಿಟ್ಟು ನಿಮ್ಮ ಪಾಲಿನಷ್ಟು ಮಾತ್ರ ತಿನ್ನಿ. ಕೆಳಗಿನವರನ್ನು ಯೋಚಿಸಿ. ಎಲ್ಲರಿಗೂ ಆಹಾರ ಸಾಕಾಗುತ್ತದೆ. ಆದರೆ ಯಾರೂ ಕೇಳುವುದಿಲ್ಲ. ಕೆಲವರು ಅವಳನ್ನು ನಗುತ್ತಾರೆ, ಕೆಲವರು ಬೈಯುತ್ತಾರೆ, ಕೆಲವರು ಬೆದರಿಸುತ್ತಾರೆ. ಅವಳು ಎಷ್ಟು ವಿನಂತಿಸಿಕೊಂಡರೂ ಮಾನವರು ಬದಲಾಗುವುದಿಲ್ಲ. ಸ್ನೇಹಿತರೆ, ಇದು ಕೇವಲ ಸಿನಿಮಾದ ದೃಶ್ಯ ಅಲ್ಲ, ಇದು ನಮ್ಮ ಸಮಾಜದ ಪ್ರತಿಬಿಂಬ. ಇಮೋಗಿರಿಯ ಮಾತುಗಳನ್ನು ಕೇಳಿದ ನಂತರ ಗೋರೆಂಗ್ ಒಂದು ಯೋಚನೆ ಮಾಡುತ್ತಾನೆ. ವಿನಂತಿ ಮಾಡಿದರೆ ಯಾರೂ ಕೇಳುವುದಿಲ್ಲ. ಹಾಗಾದರೆ ಭಯ ಹುಟ್ಟಿಸಬೇಕು. ಮುಂದಿನ ದಿನ ಪ್ಲಾಟ್ಫಾರ್ಮ್ ಬಂದಾಗ ಅವನು ಕೆಳಗಿನವರಿಗೆ ಬೆದರಿಕೆ ಹಾಕುತ್ತಾನೆ. ನಿಮ್ಮ ಪಾಲಿಗಿಂತ ಹೆಚ್ಚು ತಿಂದರೆ ನಿಮ್ಮ ಮೇಲೆ ಉಗುಳುತ್ತೇನೆ. ಮೇಲಿನವರಿಗೆ ಕೂಡ ಅದೇ ಬೆದರಿಕೆ. ಆಶ್ಚರ್ಯಕರವಾಗಿ ಕೆಲವರು ಕೇಳಲು ಶುರು ಮಾಡುತ್ತಾರೆ. ಮೊದಲ ಬಾರಿಗೆ ಈ ವ್ಯವಸ್ಥೆಯಲ್ಲಿ ಒಂದು ಸಣ್ಣ ಬದಲಾವಣೆ ಕಾಣುತ್ತದೆ. ಆದರೆ ಇದು ಸಾಕಾಗುವುದಿಲ್ಲ. ಯಾಕೆಂದರೆ ಸಮಸ್ಯೆ ತುಂಬಾ ಆಳದಲ್ಲಿದೆ. ದಿನಗಳು ಕಳೆಯುತ್ತವೆ. ಇಮೋಗಿರಿ ನಿಧಾನವಾಗಿ ಒಂದು ಕಠಿಣ ಸತ್ಯವನ್ನು ಒಪ್ಪಿಕೊಳ್ಳುತ್ತಾಳೆ. ತಾನು ನಂಬಿದ್ದ ವ್ಯವಸ್ಥೆ ವಿಫಲವಾಗಿದೆ. ಜನರು ಸ್ವಯಂಪ್ರೇರಿತವಾಗಿ ಸಹಕರಿಸುವುದಿಲ್ಲ. ಮೇಲಿರುವವರು ಕೆಳಗಿನವರನ್ನು ಮರೆತು ಬಿಡುತ್ತಾರೆ. ಕೆಳಗಿನವರು ಮೇಲಿರುವವರನ್ನು ದ್ವೇಷಿಸುತ್ತಾರೆ. ಈ ಚಕ್ರ ಎಂದಿಗೂ ನಿಲ್ಲುವುದಿಲ್ಲ. ಅವಳ ಕಣ್ಣುಗಳಲ್ಲಿ ಕಾಣುವ ನಿರಾಶೆ ಈ ಸಿನಿಮಾದ ಅತ್ಯಂತ ದುಃಖದ ಕ್ಷಣಗಳಲ್ಲಿ ಒಂದು. ಯಾಕೆಂದರೆ ಅವಳು ನಿಜವಾಗಿಯೂ ಬದಲಾವಣೆ ಸಾಧ್ಯ ಎಂದು ನಂಬಿದ್ದಳು. ತಿಂಗಳು ಮತ್ತೆ ಮುಗಿಯುತ್ತದೆ. ಮತ್ತೆ ಎಲ್ಲರಿಗೂ ಮಯಕ್ಕಿನ ಔಷಧಿ ನೀಡಲಾಗುತ್ತದೆ. ಮತ್ತೆ ಮಹಡಿಗಳು ಬದಲಾಗುತ್ತವೆ. ಗೋರೆಂಗ್ ಎಚ್ಚರವಾದಾಗ ಈ ಬಾರಿ ಪರಿಸ್ಥಿತಿ ಹಿಂದಿನದಕ್ಕಿಂತಲೂ ಕೆಟ್ಟದಾಗಿದೆ. ಅವನು ಮತ್ತೆ ಕೆಳಗಿನ ಮಹಡಿಯಲ್ಲಿ ಸಿಲುಕಿದ್ದಾನೆ. ಆಹಾರ ಇಲ್ಲ, ಆಶೆ ಇಲ್ಲ. ಆದರೆ ಈಗ ಅವನು ಹಿಂದಿನವನಲ್ಲ. ಈ ಬಾರಿ ಅವನು ಬದುಕಲು ಮಾತ್ರ ಯೋಚಿಸುತ್ತಿಲ್ಲ. ಅವನು ಈ ವ್ಯವಸ್ಥೆಯನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾನೆ. ಹಸಿವು ಮತ್ತೆ ಅವನನ್ನು ಕಾಡಲು ಶುರು ಮಾಡುತ್ತದೆ. ಈ ಬಾರಿ ಅವನ ಮನಸ್ಸು ವಿಚಿತ್ರವಾಗಿ ವರ್ತಿಸಲು ಶುರು ಮಾಡುತ್ತದೆ. ಅವನಿಗೆ ಟ್ರಿಮಗಾಸಿ ಕಾಣಿಸಿಕೊಳ್ಳಲು ಆರಂಭಿಸುತ್ತಾನೆ. ಹೌದು, ಸತ್ತ ಟ್ರಿಮಗಾಸಿ. ಅವನು ಗೋರೆಂಗ್ ಜೊತೆ ಮಾತನಾಡುತ್ತಾನೆ, ಸಲಹೆ ನೀಡುತ್ತಾನೆ, ಕೆಲವೊಮ್ಮೆ ಅವನನ್ನು ಹಾಸ್ಯ ಮಾಡುತ್ತಾನೆ. ಇದು ನಿಜವಲ್ಲ, ಇದು ಗೋರೆಂಗ್ನ ಮನಸ್ಸಿನ ಆಟ. ಆದರೆ ಇದರ ಮೂಲಕ ಸಿನಿಮಾ ಒಂದು ವಿಷಯವನ್ನು ತೋರಿಸುತ್ತದೆ. ಈ ಜೈಲು ದೇಹವನ್ನು ಮಾತ್ರ ಅಲ್ಲ, ಮನಸ್ಸನ್ನೂ ಒಡೆಯುತ್ತದೆ. ಮುಂದಿನ ತಿಂಗಳು ಗೋರೆಂಗ್ ಒಬ್ಬ ಹೊಸ ವ್ಯಕ್ತಿಯನ್ನು ಭೇಟಿಯಾಗುತ್ತಾನೆ. ಅವನ ಹೆಸರು ಬಹರಾತ್. ಇವನು ಇತರ ಕೈದಿಗಳಿಗಿಂತ ವಿಭಿನ್ನ. ಇವನು ಇನ್ನೂ ಆಶೆಯನ್ನು ಕಳೆದುಕೊಂಡಿಲ್ಲ. ಇವನು ಈ ಜೈಲಿನಿಂದ ಹೊರಬರಬಹುದು ಎಂದು ನಂಬುತ್ತಾನೆ. ಒಂದು ದಿನ ಕೈಯನ್ನು ಬಳಸಿ ಮೇಲಕ್ಕೆ ಹತ್ತಲು ಪ್ರಯತ್ನಿಸುತ್ತಾನೆ. ಆದರೆ ಯಾರೂ ಸಹಾಯ ಮಾಡುವುದಿಲ್ಲ. ಮೇಲಿರುವವರು ಅವನನ್ನು ಹಾಸ್ಯ ಮಾಡುತ್ತಾರೆ, ಕೆಳಗಿನವರು ಅವನನ್ನು ಹುಚ್ಚ ಎಂದು ಕರೆಯುತ್ತಾರೆ. ಈ ದೃಶ್ಯ ಮತ್ತೊಮ್ಮೆ ಸಾಬೀತುಪಡಿಸುತ್ತದೆ, ವ್ಯವಸ್ಥೆ ಜನರನ್ನು ಒಬ್ಬರ ವಿರುದ್ಧ ಒಬ್ಬರನ್ನು ನಿಲ್ಲಿಸಿದೆ. ಬಹರಾತ್ ಮತ್ತು ಗೋರೆಂಗ್ ನಿಧಾನವಾಗಿ ಸ್ನೇಹಿತರಾಗುತ್ತಾರೆ. ಒಂದು ದಿನ ಅವರು ಒಂದು ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಈ ವ್ಯವಸ್ಥೆ ಸ್ವತಃ ಬದಲಾಗುವುದಿಲ್ಲ, ಯಾರಾದರೂ ಬದಲಾಯಿಸಬೇಕು, ಮತ್ತು ಆ ಕೆಲಸವನ್ನು ನಾವು ಮಾಡಬೇಕು. ಅವರು ಒಂದು ಅಪಾಯಕಾರಿ ಯೋಜನೆ ರೂಪಿಸುತ್ತಾರೆ. ಪ್ಲಾಟ್ಫಾರ್ಮ್ ಮೇಲೆಯೇ ನಿಂತು ಮಹಡಿಯಿಂದ ಮಹಡಿಗೆ ಹೋಗಬೇಕು. ಪ್ರತಿ ವ್ಯಕ್ತಿಗೆ ಅವನ ಪಾಲಿನಷ್ಟು ಮಾತ್ರ ಆಹಾರ ಕೊಡಬೇಕು ಮತ್ತು ಕೊನೆಯಲ್ಲಿ ಆಡಳಿತಕ್ಕೆ ಒಂದು ಸಂದೇಶ ಕಳುಹಿಸಬೇಕು. ಸ್ನೇಹಿತರೆ, ಇಲ್ಲಿಂದ ಸಿನಿಮಾದ ಅಂತಿಮ ಅಧ್ಯಾಯ ಆರಂಭವಾಗುತ್ತದೆ. ಮತ್ತು ಮುಂದಿನ ಭಾಗದಲ್ಲಿ ಗೋರೆಂಗ್ ಮತ್ತು ಬಹರಾತ್ ಈ ನರಕದ ವಿರುದ್ಧ ಯುದ್ಧ ಘೋಷಿಸಲಿದ್ದಾರೆ. ಸ್ನೇಹಿತರೆ, ಗೋರೆಂಗ್ ಮತ್ತು ಬಹರಾತ್ ಈಗ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಇನ್ನು ಕೇವಲ ಬದುಕುವುದು ಸಾಕಾಗುವುದಿಲ್ಲ, ಈ ವ್ಯವಸ್ಥೆಯ ವಿರುದ್ಧ ಹೋರಾಡಬೇಕು. ಮುಂದಿನ ದಿನ ಪ್ಲಾಟ್ಫಾರ್ಮ್ ಬಂದಾಗ ಇಬ್ಬರೂ ಅದರ ಮೇಲೆ ಹತ್ತುತ್ತಾರೆ.
ಮೊದಲಿಗೆ ಎಲ್ಲವೂ ಸುಲಭವಾಗಿ ಕಾಣುತ್ತದೆ, ಯಾಕೆಂದರೆ ಮೇಲಿನ ಮಹಡಿಗಳ ಜನರಿಗೆ ಸಾಕಷ್ಟು ಆಹಾರ ಸಿಗುತ್ತಿದೆ, ಅವರಿಗೆ ಸಮಸ್ಯೆಯೇ ಇಲ್ಲ. ಆದರೆ ನಿಜವಾದ ಹೋರಾಟ ಕೆಳಗೆ ಶುರುವಾಗಲಿದೆ ಮತ್ತು ಅವರು ಇನ್ನೂ ಅದಕ್ಕೆ ಸಿದ್ಧರಿಲ್ಲ. ಪ್ಲಾಟ್ಫಾರ್ಮ್ ಕೆಳಕ್ಕೆ ಇಳಿಯಲು ಶುರುವಾಗುತ್ತದೆ. ಪ್ರತಿ ಮಹಡಿಯಲ್ಲಿ ಗೋರೆಂಗ್ ಮತ್ತು ಬಹರಾತ್ ಒಂದೇ ಮಾತು ಹೇಳುತ್ತಾರೆ: ನಿಮ್ಮ ಪಾಲಿನಷ್ಟು ಮಾತ್ರ ತೆಗೆದುಕೊಳ್ಳಿ, ಉಳಿದದ್ದು ಕೆಳಗಿನವರಿಗೂ ಬೇಕು. ಕೆಲವರು ಆಶ್ಚರ್ಯದಿಂದ ನೋಡುತ್ತಾರೆ, ಕೆಲವರು ನಗುತ್ತಾರೆ, ಕೆಲವರು ಕೋಪಗೊಳ್ಳುತ್ತಾರೆ. ಅವರಿಗೆ ಈ ಇಬ್ಬರು ಯಾರು ಎಂದು ಅರ್ಥವಾಗುವುದಿಲ್ಲ. ಆದರೆ ಗೋರೆಂಗ್ ಮತ್ತು ಬಹರಾತ್ ಈಗ ಹಿಂದಿರುಗುವ ಪರಿಸ್ಥಿತಿಯಲ್ಲಿಲ್ಲ. ಕೆಲವು ಮಹಡಿಗಳ ನಂತರ ಪರಿಸ್ಥಿತಿ ಹದಗೆಡುತ್ತದೆ. ಒಬ್ಬ ಕೈದಿ ಆಹಾರ ಬಿಡಲು ನಿರಾಕರಿಸುತ್ತಾನೆ. ಅವನಿಗೆ ಕೆಳಗಿನವರ ಬಗ್ಗೆ ಯಾವುದೇ ಕಾಳಜಿಯಿಲ್ಲ. ಅವನಿಗೆ ಮುಖ್ಯವಾದುದು ತನ್ನ ಹೊಟ್ಟೆ ಮಾತ್ರ. ಬಹರಾತ್ ಅವನನ್ನು ಮನವೊಲಿಸಲು ಪ್ರಯತ್ನಿಸುತ್ತಾನೆ, ಆದರೆ ಅವನು ಕೇಳುವುದಿಲ್ಲ. ಕೊನೆಗೆ ಹೋರಾಟ ಶುರುವಾಗುತ್ತದೆ. ಈ ಕ್ಷಣದಿಂದ ಅವರ ಕ್ರಾಂತಿ ಹಿಂಸಾತ್ಮಕವಾಗುತ್ತದೆ. ಯಾಕೆಂದರೆ ಕೆಲವೊಮ್ಮೆ ಜನರು ಮಾತು ಕೇಳುವುದಿಲ್ಲ, ಅವರು ಕೇವಲ ಬಲವನ್ನು ಮಾತ್ರ ಅರ್ಥಮಾಡಿಕೊಳ್ಳುತ್ತಾರೆ. ಅವರು ಕೆಳಕ್ಕೆ ಹೋಗುತ್ತಾ ಹೋಗುತ್ತಾ ಒಂದು ವಿಷಯ ಸ್ಪಷ್ಟವಾಗುತ್ತದೆ: ಮೇಲಿನ ಮಹಡಿಗಳ ಜನರು ಕೆಳಗಿನವರ ನೋವನ್ನು ಅರ್ಥಮಾಡಿಕೊಳ್ಳುವುದಿಲ್ಲ, ಯಾಕೆಂದರೆ ಅವರು ಎಂದಿಗೂ ಅದನ್ನು ಅನುಭವಿಸಿಲ್ಲ. ಅದೇ ಸಮಯದಲ್ಲಿ ಕೆಳಗಿನ ಮಹಡಿಗಳ ಜನರು ಕೋಪದಿಂದ ತುಂಬಿದ್ದಾರೆ. ಅವರು ಬದುಕಲು ಏನು ಬೇಕಾದರೂ ಮಾಡಲು ಸಿದ್ಧರಾಗಿದ್ದಾರೆ. ಈ ವ್ಯವಸ್ಥೆ ಎಲ್ಲರನ್ನೂ ಬದಲಿಸಿದೆ. ಯಾರೂ ಸಂಪೂರ್ಣ ಒಳ್ಳೆಯವರಲ್ಲ, ಯಾರೂ ಸಂಪೂರ್ಣ ಕೆಟ್ಟವರಲ್ಲ. ಪರಿಸ್ಥಿತಿ ಅವರನ್ನು ಹಾಗೆ ಮಾಡಿದೆ. ಪ್ರತಿ ಮಹಡಿಯಲ್ಲಿ ಹೋರಾಟಗಳು ಹೆಚ್ಚಾಗುತ್ತವೆ. ಗೋರೆಂಗ್ ಗಾಯಗೊಳ್ಳುತ್ತಾನೆ, ಬಹರಾತ್ ಕೂಡ ಗಾಯಗೊಳ್ಳುತ್ತಾನೆ. ಆದರೆ ಅವರು ನಿಲ್ಲುವುದಿಲ್ಲ. ಅವರ ಗುರಿ ಈಗ ಕೇವಲ ಆಹಾರ ಹಂಚುವುದೂ ಅಲ್ಲ, ಆಡಳಿತ ಕಳಿತಕ್ಕೆ ಒಂದು ಸಂದೇಶ ಕಳುಹಿಸುವುದು, ಈ ವ್ಯವಸ್ಥೆ ತಪ್ಪಾಗಿದೆ ಎಂಬುದನ್ನು ತೋರಿಸುವುದು. ಮೊದಲ ಬಾರಿಗೆ ಯಾರೋ ಈ ನರಕದ ನಿಯಮಗಳಿಗೆ ಸವಾಲು ಹಾಕುತ್ತಿದ್ದಾರೆ. ಪ್ರಯಾಣದ ಸಮಯದಲ್ಲಿ ಅವರು ಒಂದು ವಿಶೇಷ ಸಿಹಿತಿಂಡಿಯನ್ನು ಗಮನಿಸುತ್ತಾರೆ: ಪನ್ನಾ ಕೂಟ. ಅದನ್ನು ಯಾರೂ ಮುತ್ತಿಲ್ಲ. ಆಗ ಅವರಿಗೆ ಒಂದು ಯೋಚನೆ ಬರುತ್ತದೆ: ಈ ಸಿಹಿತಿಂಡಿಯನ್ನು ಮೇಲಕ್ಕೆ ಹಿಂತಿರುಗಿಸಿ ಕಳುಹಿಸಿದರೆ ಒಡಳಿತಕ್ಕೆ ಒಂದು ಸಂದೇಶ ಹೋಗುತ್ತದೆ. ನಾವು ನಿಯಂತ್ರಣ ಸಾಧಿಸಿದ್ದೇವೆ, ನಾವು ಸಹಕರಿಸಬಹುದು, ನಾವು ಕೇವಲ ಪ್ರಾಣಿಗಳಲ್ಲ. ಈ ಯೋಚನೆ ಅವರಿಗೆ ಹೊಸ ಆಶೆಯನ್ನು ನೀಡುತ್ತದೆ. ಈಗ ಅತ್ಯಂತ ಕೆಳಗಿನ ಮಹಡಿಗಳತ್ತ ಸಾಗುತ್ತಿದೆ. ಇಲ್ಲಿನ ದೃಶ್ಯಗಳು ಭಯಾನಕವಾಗಿವೆ. ಜನರು ಹಸಿವಿನಿಂದ ಅಸ್ಥಿಪಂಜರಗಳಾಗಿದ್ದಾರೆ. ಕೆಲವು ಮಹಡಿಗಳು ಸಂಪೂರ್ಣ ಖಾಲಿಯಾಗಿವೆ, ಕೆಲವೆಡೆ ಕೇವಲ ಮೌನ ಮಾತ್ರ. ಈ ಜಾಗವನ್ನು ನೋಡಿ ಗೋರೆಂಗ್ ಮತ್ತು ಬಹರಾತ್ ಬೆಚ್ಚಿ ಬೀಳುತ್ತಾರೆ. ಇದು ಕೇವಲ ಜೈಲು ಅಲ್ಲ, ಇದು ಮಾನವ ಸಮಾಜದ ಅತ್ಯಂತ ಕತ್ತಲೆಯ ರೂಪ. ಅವರು ಇನ್ನೂ ಕೆಳಕ್ಕೆ ಹೋಗುತ್ತಾರೆ ಮತ್ತು ಅಲ್ಲಿ ಅವರು ಅಸಾಧ್ಯವೆನಿಸುವ ದೃಶ್ಯವನ್ನು ನೋಡುತ್ತಾರೆ. ಒಂದು ಮಗು, ಹೌದು, ಒಂದು ಚಿಕ್ಕ ಮಗು. ಇದು ಹೇಗೆ ಸಾಧ್ಯ? ಇಲ್ಲಿಯವರೆಗೆ ಎಲ್ಲರೂ ಹೇಳಿದ್ದು ಏನು? ಈ ಜೈಲಿನಲ್ಲಿ ಮಕ್ಕಳು ಇಲ್ಲ. ಹಾಗಿದ್ದರೆ ಈ ಮಗು ಯಾರು? ಅದು ಇಲ್ಲಿ ಹೇಗೆ ಬದುಕಿದೆ? ಈ ಪ್ರಶ್ನೆಗಳಿಗೆ ಯಾರ ಬಳಿಯೂ ಉತ್ತರ ಇಲ್ಲ. ಆ ಕ್ಷಣದಲ್ಲಿ ಗೋರೆಂಗ್ ಒಂದು ವಿಷಯ ಅರ್ಥಮಾಡಿಕೊಳ್ಳುತ್ತಾನೆ: ಪನ್ನಾ ಕೋಟ ಸಂದೇಶ ಅಲ್ಲ, ಈ ಮಗುವೇ ಸಂದೇಶ. ಯಾಕೆಂದರೆ ಒಂದು ಸಿಹಿತಿಂಡಿ ವ್ಯವಸ್ಥೆಯನ್ನು ಬದಲಾಯಿಸಲಾರದು, ಆದರೆ ಒಂದು ಮಗು ಭವಿಷ್ಯವನ್ನು ಪ್ರತಿನಿಧಿಸುತ್ತದೆ, ಭರವಸೆಯನ್ನು ಪ್ರತಿನಿಧಿಸುತ್ತದೆ. ಈ ಮಗುವನ್ನು ಮೇಲಕ್ಕೆ ಕಳುಹಿಸಬೇಕು ಎಂದು ಅವನು ನಿರ್ಧರಿಸುತ್ತಾನೆ. ಬಹರಾತ್ ಈಗ ಜೀವಂತನಿಲ್ಲ. ಗೋರೆಂಗ್ ಒಬ್ಬನೇ ಉಳಿದಿದ್ದಾನೆ. ಅವನು ಮಗುವನ್ನು ಪ್ಲಾಟ್ಫಾರ್ಮ್ ಮೇಲೆ ಕೂಡಿಸುತ್ತಾನೆ. ನಂತರ ಪ್ಲಾಟ್ಫಾರ್ಮ್ ನಿಧಾನವಾಗಿ ಮೇಲಕ್ಕೆ ಚಲಿಸಲು ಆರಂಭಿಸುತ್ತದೆ. ಆ ಕ್ಷಣದಲ್ಲಿ ಗೋರೆಂಗ್ಗೆ ಮತ್ತೆ ಟ್ರಿಮಗಾಸಿ ಕಾಣಿಸುತ್ತಾನೆ. ಆದರೆ ಈ ಬಾರಿ ಅವನು ಭಯಾನಕನಾಗಿ ಕಾಣುವುದಿಲ್ಲ, ಒಬ್ಬ ಮಾರ್ಗದರ್ಶಿಯಂತೆ ಕಾಣುತ್ತಾನೆ. ಅವನನ್ನು ಹೇಳುತ್ತಾನೆ: ಸಂದೇಶಕ್ಕೆ ಸಂದೇಶವಾಹಕ ಅಗತ್ಯವಿಲ್ಲ. ಗೋರೆಂಗ್ ಎಲ್ಲವನ್ನೂ ಅರ್ಥಮಾಡಿಕೊಳ್ಳುತ್ತಾನೆ. ಸ್ನೇಹಿತರೆ, ಇಲ್ಲಿಂದ ಸಿನಿಮಾದ ಅತ್ಯಂತ ದೊಡ್ಡ ಚರ್ಚೆ ಆರಂಭವಾಗುತ್ತದೆ. ಆ ಮಗು ನಿಜವಾಗಿಯೂ ಇತ್ತಾ, ಅಥವಾ ಅದು ಗೋರೆಂಗ್ನ ಕಲ್ಪನೆಯ? ಕೆಲವರ ಪ್ರಕಾರ ಆ ಮಗು ಭರವಸೆಯ ಸಂಕೇತ, ಮಾನವೀಯತೆ ಇನ್ನೂ ಸತ್ತಿಲ್ಲ ಎಂಬ ಸಂದೇಶ. ಇನ್ನೂ ಕೆಲವರ ಪ್ರಕಾರ ಅದು ಮುಂದಿನ ತಲೆಮಾರಿನ ಪ್ರತಿನಿಧಿ, ನಮ್ಮ ನಿರ್ಧಾರಗಳ ಪರಿಣಾಮವನ್ನು ಅನುಭವಿಸಬೇಕಾಗಿರುವ ಭವಿಷ್ಯ. ಮತ್ತೊಂದು ಸಿದ್ಧಾಂತದ ಪ್ರಕಾರ ಮಗು ಅಸ್ತಿತ್ವದಲ್ಲೇ ಇಲ್ಲ, ಅದು ಕೇವಲ ಗೋರೆಂಗ್ನ ಮನಸ್ಸಿನ ಸೃಷ್ಟಿ. ನಿರ್ದೇಶಕ ಉದ್ದೇಶಪೂರ್ವಕವಾಗಿ ಸ್ಪಷ್ಟ ಉತ್ತರ ಕೊಡುವುದಿಲ್ಲ, ಯಾಕೆಂದರೆ ಅವನು ಉತ್ತರ ಕೊಡಲು ಬಯಸುವುದಿಲ್ಲ, ಅವನು ಪ್ರಶ್ನೆ ಕೇಳಲು ಬಯಸುತ್ತಾನೆ. ಈಗ ಸಿನಿಮಾದ ನಿಜವಾದ ಅರ್ಥದ ಬಗ್ಗೆ ಮಾತನಾಡೋಣ. ಈ ಜೈಲು ಕೇವಲ ಜೈಲು ಅಲ್ಲ, ಇದು ಸಮಾಜ. ಮೇಲಿನ ಮಹಡಿಗಳು ಶ್ರೀಮಂತ ವರ್ಗ, ಕೆಳಗಿನ ಮಹಡಿಗಳು ಬಡವರ್ಗ. ಆಹಾರ ಎಂದರೆ ಸಂಪತ್ತು, ಪ್ಲಾಟ್ಫಾರ್ಮ್ ಎಂದರೆ ಆರ್ಥಿಕ ವ್ಯವಸ್ಥೆ.
ಪ್ರತಿ ತಿಂಗಳ ಮಹಡಿ ಬದಲಾವಣೆ ಎಂದರೆ ಜೀವನದ ಅನಿಶ್ಚಿತತೆ. ಮತ್ತು ಗೋರಿಂಗ್, ಅವನು ನಮ್ಮ ಪ್ರತಿನಿಧಿ. ಈ ವ್ಯವಸ್ಥೆಯೊಳಗೆ ಸಿಲುಕಿರುವ ಪ್ರತಿಯೊಬ್ಬ ವ್ಯಕ್ತಿಯ ಪ್ರತಿನಿಧಿ. ನನ್ನ ಅಭಿಪ್ರಾಯದಲ್ಲಿ ದ ಪ್ಲಾಟ್ಫಾರ್ಮ್ ಕೇವಲ ಒಂದು ಸರ್ವೈವಲ್ ಥ್ರಿಲ್ಲರ್ ಅಲ್ಲ, ಇದು ಒಂದು ಸಾಮಾಜಿಕ ರೂಪಕ, ಒಂದು ಕನ್ನಡಿಯಂತೆ. ನಾವು ಯಾರು ಎಂಬುದನ್ನು ತೋರಿಸುವ ಸಿನಿಮಾ. ನಾವು ಮೇಲಿನ ಮಹಡಿಯಲ್ಲಿ ಇದ್ದಾಗ ಕೆಳಗಿನವರನ್ನು ನೆನಪಿಸಿಕೊಳ್ಳುತ್ತೇವೆಯೇ, ಅಥವಾ ಎಲ್ಲವನ್ನೂ ನಮ್ಮದಾಗಿಸಿಕೊಳ್ಳುತ್ತೇವೆಯೇ? ಈ ಪ್ರಶ್ನೆಯೇ ಸಿನಿಮಾದ ನಿಜವಾದ ಹೃದಯ. ಮತ್ತು ಅದಕ್ಕಾಗಿಯೇ ಸಿನಿಮಾ ಬಿಡುಗಡೆಯಾಗಿ ಹಲವು ವರ್ಷಗಳಾದರೂ ಜನರು ಇನ್ನೂ ಇದರ ಬಗ್ಗೆ ಚರ್ಚಿಸುತ್ತಿದ್ದಾರೆ. ಹಾಗಾದರೆ ಸ್ನೇಹಿತರೆ, ನಿಮ್ಮ ಪ್ರಕಾರ ಆ ಮಗು ಏನನ್ನು ಪ್ರತಿನಿಧಿಸುತ್ತದೆ? ಅದು ನಿಜವಾಗಿಯೂ ಇತ್ತಾ, ಅಥವಾ ಅದು ಕೇವಲ ಭರವಸೆಯ ಸಂಕೇತವಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮತ್ತೆ ಇನ್ನೊಂದು ಅದ್ಭುತ ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.